ಸೊ ಅದರಿಂದ ಈಶ್ವರಪ್ಪನವರು ಒಂದು ಮಾತು ಹೇಳಿದ್ರು, ಯಾವ್ಯಾವ ಕಾಲದಲ್ಲಿ ಎಷ್ಟೆಷ್ಟು ದುಡ್ಡು ಬಿಡುಗಡೆ ಆಯಿತು ಅದನ್ನೆಲ್ಲ ಓದಬೇಕು ಅಂತ ಹೇಳಿದ್ರು. ಬೇಡ, ಓದ್ಬೇಕು ಬೇಡ? ಅಲ್ಲ, ಹೇಳ್ಬೇಕು ಖರ್ಚು ಎಷ್ಟಾಗಲ್ಲ ಹೇಳಿ, ತಪ್ಪಿಲ್ಲ. ನಾನು ಹೇಳ್ತಾ ಇರೋದು ಇವತ್ತಲ್ಲ, ಅನೇಕ ವರ್ಷಗಳಿಂದ ಈ ರೀತಿ ಬ್ಯಾಕ್ವರ್ಡ್ ಕ್ಲಾಸ್ಗೆ, SC STಗಳಿಗೆ ಬಜೆಟ್ ಒಂದಿಷ್ಟು ಬಜೆಟ್ ಅಲ್ಲಿ ಇಡ್ತೀವಿ, ಅದರಲ್ಲಿ ಸ್ವಲ್ಪ ಬಿಡುಗಡೆ ಮಾಡ್ತೀವಿ, ಅದು ಸ್ವಲ್ಪ ಖರ್ಚು ಮಾಡ್ತಾ ಇದ್ದೀವಿ. ಯಾರು ಏನೇನು ಕೆಲಸ ಇಲ್ಲಿ ಸೀಮಿತವಾಗಿ ತಾವೇನು ನಾನೇನ್ ಪ್ರಸ್ತಾಪ ಮಾಡಿದ್ದೆ ಈಶ್ವರಪ್ಪನವ್ರೆ, SCP TSP ಹಣ ಇದೆಯಲ್ಲ, ಹೋದ್ ಸಾರಿ 30,144 ಕೋಟಿ ಇತ್ತು. ನಾನು ಕೇಳಿದೆ, ಎಲ್ಲ ಕೇಳಿದೆ. ಅದು ಕೇಳಿದ್ರೆ 26,131 ಕೋಟಿ ಆಗಿದೆ. ಅದು ಕಮ್ಮಿ ಆಗಕ್ ಸಾಧ್ಯ ಇಲ್ಲ, ಹೆಚ್ಚಾಗಬೇಕು. ಅದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅನ್ಯಾಯ ಆಗಿದೆ. ದಟ್ ಇಸ್ ಮೈ ಪಾಯಿಂಟ್. ಬುದ್ಧ ಹೋಗಿದ್ದೇನು ಅಂದ್ರೆ, ಇಟ್ಟಿದ್ದ ದುಡ್ಡೆಷ್ಟು ಅನ್ನೋದು ದೊಡ್ಡ ಅಮೌಂಟ್ ಇಟ್ಟಿರ್ತೀವಿ, ಅಲ್ಲಿಂದ ಬಿಡುಗಡೆ ಆಗಿದ್ದೆಷ್ಟು, ಖರ್ಚಾಗಿದ್ದಷ್ಟು. ನಾನು ಯಾಕೆ ನಾನು ಈಗ ನಿಮಗೆ ಇರೋ ಒಂದು ಉತ್ತರ ಕೊಡಬೇಕು ಅಂತ ನಾನು ಅಪೇಕ್ಷೆ ಪಡ್ತಿಲ್ಲ. ಮಾನ್ಯ ರಮೇಶ್ ಕುಮಾರ್ ಅವರು ಪ್ರಸ್ತಾಪ ಮಾಡ್ದಂಗೆ SC ST OBCಗಳ ಬಗ್ಗೆ ಈ ರೀತಿ ರಾಜಕಾರಣದ ಒಂದು ವಸ್ತುಗಳಾಗಿದ್ದಾವೆ, ಅದಕ್ಕೊಂದು ತನಿಖೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಇದೆಲ್ಲ ಸೇರಿಸಿದಾಗ ತುಂಬಾ ಸ್ಪಷ್ಟವಾಗಿ ಅವ್ರ ನ್ಯಾಯ ಸಿಗತ್ತೆ. ಇದ್ ಬಿಟ್ರೆ ನಾನು ನಿಮ್ಮನ್ನೇನೋ ತಪ್ಪಿತಸ್ಥರು ಮಾಡಿ ನಿಮ್ಮ ನೇಣು ಹಾಕ್ಬೇಕು ಅಂತ ನಾನು ಹೇಳ್ತಿಲ್ಲ. ನನ್ನ ಹ್ಯಾಂಗ ನೇಣು ಹಾಕ್ತಾರೆ? ಯಾರು ನಾನು ಹೇಳಿಲ್ಲ ಅಂದೆ, ನಾನು ಅದಕ್ಕೋಸ್ಕರ ಹೇಳ್ತಿರೋದು, ತನಿಖೆ ಮಾಡಿಸಿದಾಗ ಇದೆಲ್ಲ ಹೊರ ಬರುತ್ತೆ. ಸಂಬಂಧ ಏನು ಅಧ್ಯಕ್ಷ? ಬೇರೆ ಪದ ಉಪಯೋಗಿಸಿ ಈಶ್ವರಪ್ಪ, ಬೇರೆ ಪದ ಉಪಯೋಗಿಸ್ಬೇಕು ಅಂತಂದ್ರೆ ತನಿಖೆ ಮಾಡಿ ಮನೆ ಸಿದ್ದರಾಮಯ್ಯವರಿಗೆ ಒಳ್ಳೆ ಸ್ಥಾನಕ್ಕೆ ತಗೊಂಡೋಗಿ. ನಂದೇನು ಅಭ್ಯಂತರ ಸತ್ಯ ಆಗಿದ್ರೆ ಅದು ಮುಖ್ಯ ಅಲ್ವಾ? ನೀವು ಮಾಡಿ ನಂಗೆ ಸಾಕಾಗದ. ಏನ್ ಮಾಡ್ಲಿ ನಾನು? ಸಾಕಾಗಿದೆ ನನಗೆ, ಮುಂದುವರಿಸ್ರಿ. ನೀವು ಏನ್ ಸಾಕಾಗಿದೆ? ಅಧಿಕಾರ ಮುಂದುವರಿಸ್ರಿ. ಸಾಕಾಗಿದೆ ಕೊನೆ ಚುನಾವಣೆ ಅಂತೀರಿ, ಮತ್ ಬರ್ತೀರಿ. ಬರೋದು ಬೇಡವಾ? ಬರೋದು ಬೇಕೋ ಬೇಡ ಹೇಳಿ ತೀರ್ಮಾನ ಆಗ್ಬಿಡ್ಲಿ ಅಂತ ಹೇಳ್ಬೇಡಿ. ನೀವು ಕೊನೆ ಚುನಾವಣೆ ಅಂತ ಯಾಕೆ ಹೇಳ್ತೀರಿ? ಮತ್ತೆ ಯಾಕೆ ನಿಲ್ತೀರಿ? ಹೇಳ್ಬಾರ್ದು. ಆಸೆ ಏನ್ ಮಾಡೋದು ಹೇಳ್ತೀನಿ, ಆಮೇಲೆ ಬದಲಾವಣೆಗಳು ಡೆವಲಪ್ಮೆಂಟ್ಗಳಾಗ್ಬಿಡ್ತವೆ. ಡೆವಲಪ್ಮೆಂಟ್ ನಿಮ್ ಪಾರ್ಟಿಲಿ ಬಾಳ ಆಗ್ತಿರ್ತದೆ, ನಾನೇನ್ ಮಾಡ್ಲಿ? ಓಕೆ, ನಾನು ಹೇಳಿರೋದು ನಿಜ, ಹಿಂದಕ್ಕೆ ಹೋಗಲ್ಲ ಮಾತಿನಲ್ಲಿ. ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹಿಂದಿನ ಸಾರಿ ಹೇಳಿದ್ದು ನಿಜ. ಆಮೇಲೆ ನಾನು ಚೀಫ್ ಮಿನಿಸ್ಟರ್ ಆಗಿ ನನಗೆ ಹೈಕಮಾಂಡ್ ಅವರು ಹೇಳಿದ್ರು, ಜವಾಬ್ದಾರಿಯಿಂದ ಓಡೋಗಕ್ಕಾಗಲ್ಲ, ನೀವು ನಿಲ್ಲೇಬೇಕು ಅಂತ ಹೇಳಿದ್ರು. ಯು ಕಾಂಟ್ ರನ್ ಅವೇ ಫ್ರಮ್ ದಿ ರೆಸ್ಪಾನ್ಸಿಬಿಲಿಟಿ. ಅಷ್ಟೇ, ನಿಲ್ಲಬೇಕು. ಯಾರು ಬಿಡ್ತಾರೆ? ಎಲ್ಲಿವರೆಗೆ ಸಾಕಾಗುತ್ತೋ ಅಲ್ಲಿವರೆಗೆ ನಿಲ್ತಾರೆ. ಆಮೇಲೆ ನೋಡೋಣ ಹೆಂಗಾದ್ರೆ. ಈಗ ನನಗಿಂತ ಸೀನಿಯರು ನೀನು, 78ರಲ್ಲೇ ಬಂದವ ನಿಮ್ಮ ಮನೆಗೆ. ರಮೇಶ್ ಕುಮಾರ್ ಅವ್ರಿಗೆ ಬೇಸರ ಆಗಿಲ್ಲ, ನಿಮ್ಗೆ ವಯಸ್ಸು ಬಹಳ ಜನಕ್ಕೆ ಏನೇನೋ ಆಗ್ತದೆ ಹೇಳಕ್. ನಿಮ್ಗಿಂತ ಸೀನಿಯರ್, ಅವ್ರಿಗೆ ಬೇಸರ ಆಗಿಲ್ಲ, ನಿಮ್ಗೆ ಬೇಸರ ಆಗಿಲ್ಲ. ಸೀನಿಯರ್ ಟು ಮೀ. ಅವ್ರೇನ್ ಮಾಡ್ಬೇಕೀಗ? ಅವ್ರೇನ್ ಮಾಡ್ಬೇಕು? ನಿಂತ್ಬೇಕು, ರಿಟೈರ್? ಅವ್ರು ಇನ್ನೊಂದ್ಸರಿ ನಿಂತ್ಕೋಬೇಕು ಪಾಪ. ಸ್ಪಷ್ಟವಾಗಿ ಹೇಳ್ಬಿಟ್ರಿ. ನನಗಂತೂ ರಾಜಕಾರಣದ ಬಗ್ಗೆ ಸ್ವಲ್ಪ ಜಿಗುಪ್ಸೆ ಬಂದಿರೋದು ನಿಜ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆಗ 83ಲಿದ್ದಂಥ ಚುನಾವಣೆಗೂ ಈಗಿನ ಕಾಲಕ್ಕೂ, ಈಗ ಚುನಾವಣೆ ವ್ಯವಸ್ಥೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಆಗ್ಬಿಟ್ಟದೆ. ಸೊ ಅದಕ್ಕಿಂತ ಹೇಳ್ತಾ ಇದ್ದೇನೆ. ಸೊ ಅದರಿಂದ ಈಶ್ವರಪ್ಪನವರು ಒಂದು ಮಾತು ಹೇಳಿದ್ರು, ಯಾವ್ಯಾವ ಕಾಲದಲ್ಲಿ ಎಷ್ಟೆಷ್ಟು ದುಡ್ಡು ಬಿಡುಗಡೆ ಆಯಿತು ಅದನ್ನೆಲ್ಲ ಓದಬೇಕು ಅಂತ ಹೇಳಿದ್ರು. ಬೇಡ, ಓದ್ಬೇಕು ಬೇಡ? ಅಲ್ಲ, ಹೇಳ್ಬೇಕು ಖರ್ಚು ಎಷ್ಟಾಗಲ್ಲ ಹೇಳಿ, ತಪ್ಪಿಲ್ಲ. ನಾನು ಹೇಳ್ತಾ ಇರೋದು ಇವತ್ತಲ್ಲ, ಅನೇಕ ವರ್ಷಗಳಿಂದ ಈ ರೀತಿ ಬ್ಯಾಕ್ವರ್ಡ್ ಕ್ಲಾಸ್ಗೆ, SC STಗಳಿಗೆ ಬಜೆಟ್ ಒಂದಿಷ್ಟು ಬಜೆಟ್ ಅಲ್ಲಿ ಇಡ್ತೀವಿ, ಅದರಲ್ಲಿ ಸ್ವಲ್ಪ ಬಿಡುಗಡೆ ಮಾಡ್ತೀವಿ, ಅದು ಸ್ವಲ್ಪ ಖರ್ಚು ಮಾಡ್ತಾ ಇದ್ದೀವಿ. ಯಾರು ಏನೇನು ಕೆಲಸ ಇಲ್ಲಿ ಸೀಮಿತವಾಗಿ ತಾವೇನು ನಾನೇನ್ ಪ್ರಸ್ತಾಪ ಮಾಡಿದ್ದೆ ಈಶ್ವರಪ್ಪನವ್ರೆ, SCP TSP ಹಣ ಇದೆಯಲ್ಲ, ಹೋದ್ ಸಾರಿ 30,144 ಕೋಟಿ ಇತ್ತು. ನಾನು ಕೇಳಿದೆ, ಎಲ್ಲ ಕೇಳಿದೆ. ಅದು ಕೇಳಿದ್ರೆ 26,131 ಕೋಟಿ ಆಗಿದೆ. ಅದು ಕಮ್ಮಿ ಆಗಕ್ ಸಾಧ್ಯ ಇಲ್ಲ, ಹೆಚ್ಚಾಗಬೇಕು. ಅದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅನ್ಯಾಯ ಆಗಿದೆ. ದಟ್ ಇಸ್ ಮೈ ಪಾಯಿಂಟ್. ಬುದ್ಧ ಹೋಗಿದ್ದೇನು ಅಂದ್ರೆ, ಇಟ್ಟಿದ್ದ ದುಡ್ಡೆಷ್ಟು ಅನ್ನೋದು ದೊಡ್ಡ ಅಮೌಂಟ್ ಇಟ್ಟಿರ್ತೀವಿ, ಅಲ್ಲಿಂದ ಬಿಡುಗಡೆ ಆಗಿದ್ದೆಷ್ಟು, ಖರ್ಚಾಗಿದ್ದಷ್ಟು.
ನಾನು ಯಾಕೆ ನಾನು ಈಗ ನಿಮಗೆ ಏನೋ ಒಂದು ಉತ್ತರ ಕೊಡಬೇಕು ಅಂತ ನಾನು ಅಪೇಕ್ಷೆ ಪಡ್ತಿಲ್ಲ. ಮಾನ್ಯ ರಮೇಶ್ ಕುಮಾರ್ ಅವರು ಪ್ರಸ್ತಾಪ ಮಾಡ್ದಂಗೆ SC ST OBCಗಳ ಬಗ್ಗೆ ಈ ರೀತಿ ರಾಜಕಾರಣದ ಒಂದು ವಸ್ತುಗಳಾಗಿದ್ದಾವೆ, ಅದಕ್ಕೊಂದು ತನಿಖೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಇದೆಲ್ಲ ಸೇರಿಸಿದಾಗ ತುಂಬಾ ಸ್ಪಷ್ಟವಾಗಿ ಅವ್ರ ನ್ಯಾಯ ಸಿಗತ್ತೆ. ಇದ್ ಬಿಟ್ರೆ ನಾನು ನಿಮ್ಮನ್ನೇನೋ ತಪ್ಪಿತಸ್ಥರು ಮಾಡಿ ನಿಮ್ಮ ನೇಣು ಹಾಕ್ಬೇಕು ಅಂತ ನಾನು ಹೇಳ್ತಿಲ್ಲ. ನನ್ನ ಹ್ಯಾಂಗ್ ನೇಣು ಹಾಕ್ತಾರೆ ಯಾರು? ನಾನು ಹೇಳಿಲ್ಲ ಅಂದೆ. ನಾನು ಅದಕ್ಕೋಸ್ಕರ ಹೇಳ್ತಿರೋದು ತನಿಖೆ ಮಾಡಿಸಿದಾಗ ಇದೆಲ್ಲ ಹೊರ ಬರುತ್ತೆ. ಸಂಬಂಧ ಏನು ಅಧ್ಯಕ್ಷ? ಬೇರೆ ಪದ ಉಪಯೋಗಿಸಿ ಈಶ್ವರಪ್ಪ. ಬೇರೆ ಪದ ಉಪಯೋಗಿಸ್ಬೇಕು ಅಂತಂದ್ರೆ ತನಿಖೆ ಮಾಡಿ ಮನೆ ಸಿದ್ದರಾಮಯ್ಯನವರಿಗೆ ಒಳ್ಳೆ ಸ್ಥಾನಕ್ಕೆ ತಗೊಂಡೋಗಿ. ನಂದೇನು ಅಭ್ಯಂತರ ಸತ್ಯ ಆಗಿದ್ರೆ ಅದು ಮುಖ್ಯ ಅಲ್ವಾ? ನೀವು ಮಾಡಿ ನಂಗೆ ಸಾಕಾಗದ. ಏನ್ ಮಾಡ್ಲಿ ನಾನು? ಸಾಕಾಗಿದೆ ನನಗೆ, ಮುಂದುವರಿಸಿರಿ ನೀವು. ಏನ್ ಸಾಕಾಗಿದೆ? ಅಧಿಕಾರ ಮುಂದುವರಿಸ್ರಿ. ಸಾಕಾಗಿದೆ ಕೊನೆ ಚುನಾವಣೆ ಅಂತೀರಿ, ಮತ್ ಬರ್ತೀರಿ. ಬರೋದ್ ಬೇಡವಾ? ಬರೋದು ಬೇಕೋ ಬೇಡ ಹೇಳಿ ತೀರ್ಮಾನ ಆಗ್ಬಿಡ್ಲಿ ಅಂತ ಹೇಳ್ಬೇಡಿ ನೀವು. ಕೊನೆ ಚುನಾವಣೆ ಅಂತ ಯಾಕೆ ಹೇಳ್ತೀರಿ? ಮತ್ತೆ ಯಾಕೆ ನಿಲ್ತೀರಿ? ಹೇಳ್ಬಾರ್ದು ಹಂಗೆ. ಆಸೆ ಏನ್ ಮಾಡೋದು ಹೇಳ್ತೀನಿ, ಆಮೇಲೆ ಬದಲಾವಣೆಗಳು ಡೆವಲಪ್ಮೆಂಟ್ಗಳಾಗ್ಬಿಡ್ತವೆ. ಡೆವಲಪ್ಮೆಂಟ್ ನಿಮ್ ಪಾರ್ಟಿಲಿ ಬಾಳ ಆಗ್ತಿರ್ತದೆ, ನಾನೇನ್ ಮಾಡ್ಲಿ? ಓಕೆ, ನಾನು ಹೇಳಿರೋದು ನಿಜ, ಹಿಂದಕ್ಕೆ ಹೋಗಲ್ಲ ಮಾತಿನಲ್ಲಿ. ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹಿಂದಿನ ಸಾರಿ ಹೇಳಿದ್ದು ನಿಜ. ಆಮೇಲೆ ನಾನು ಚೀಫ್ ಮಿನಿಸ್ಟರ್ ಆಗಿ ನನಗೆ ಹೈಕಮಾಂಡ್ ಅವರು ಹೇಳಿದ್ರು, ಜವಾಬ್ದಾರಿಯಿಂದ ಓಡೋಗಕ್ಕಾಗಲ್ಲ, ನೀವು ನಿಲ್ಲೇಬೇಕು ಅಂತ ಹೇಳಿದ್ರು. ಯು ಕಾಂಟ್ ರನ್ ಅವೇ ಫ್ರಮ್ ದಿ ರೆಸ್ಪಾನ್ಸಿಬಿಲಿಟಿ. ಅಷ್ಟೇ, ನಿಲ್ಲಬೇಕು. ಯಾರು ಬಿಡ್ತಾರೆ? ಎಲ್ಲಿವರೆಗೆ ಸಾಕಾಗುತ್ತೋ ಅಲ್ಲಿವರೆಗೆ ನಿಲ್ತಾರೆ. ಆಮೇಲೆ ನೋಡೋಣ ಹೆಂಗಾದ್ರೆ. ಈಗ ನನಗಿಂತ ಸೀನಿಯರು ನೀನು, 78ರಲ್ಲೇ ಬಂದವ ನಿಮ್ಮ ಮನೆಗೆ. ರಮೇಶ್ ಕುಮಾರ್ ಅವ್ರಿಗೆ ಬೇಸರ ಆಗಿಲ್ಲ, ನಿಮ್ಗೆ ವಯಸ್ಸು ಬಹಳ ಜನಕ್ಕೆ ಏನೇನೋ ಆಗ್ತದೆ ಹೇಳಕ್. ನಿಮ್ಗಿಂತ ಸೀನಿಯರ್, ಅವ್ರಿಗೆ ಬೇಸರ ಆಗಿಲ್ಲ, ನಿಮ್ಗೆ ಬೇಸರ ಆಗಿಲ್ಲ. ಸೀನಿಯರ್ ಟು ಮೀ. ಅವ್ರೇನ್ ಮಾಡ್ಬೇಕೀಗ? ಅವ್ರೇನ್ ಮಾಡ್ಬೇಕು? ನಿಂತ್ಬೇಕು, ರಿಟೈರ್ ಅವ್ರು ಇನ್ನೊಂದ್ಸರಿ ನಿಂತ್ಕೋಬೇಕು ಪಾಪ. ಸ್ಪಷ್ಟವಾಗಿ ಹೇಳ್ಬಿಟ್ರಿ. ನನಗಂತೂ ರಾಜಕಾರಣದ ಬಗ್ಗೆ ಸ್ವಲ್ಪ ಜಿಗುಪ್ಸೆ ಬಂದಿರೋದು ನಿಜ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆಗ 83ಲಿದ್ದಂಥ ಚುನಾವಣೆಗೂ ಈಗಿನ ಕಾಲಕ್ಕೂ, ಈಗ ಚುನಾವಣೆ ವ್ಯವಸ್ಥೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಆಗ್ಬಿಟ್ಟದೆ. ಸೊ ಅದಕ್ಕಿಂತ ಹೇಳ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.